ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಚಳಿಗಾಲ ಬಂದ ತಕ್ಷಣ ದೇಹದಲ್ಲಿ ಆಯಾಸ, ಮಂಡಿ ನೋವು, ಕೂದಲು ಉದುರೋದು, ಮಕ್ಕಳಿಗೆ ಆಗಾಗ ಶೀತ ಜ್ವರ ಕಾಣಿಸ್ಕೊಳ್ತಿದೆಯಾ? ಇದಕ್ಕೆ ಮುಖ್ಯ ಕಾರಣ ಏನು ಅಂದರೆ ವಿಟಮಿನ್ನ ಕೊರತೆ. ಈ ವಿಡಿಯೋದಲ್ಲಿ ಚಳಿಗಾಲದಲ್ಲಿ ಯಾವ ವಿಟಮಿನ್ ದೇಹಕ್ಕೆ ಕಡಿಮೆಯಾಗುತ್ತೆ, ಅದರಿಂದ ಆಗೋ ಸಮಸ್ಯೆಗಳು ಮತ್ತು ಯಾವುದೇ ದುಬಾರಿ ಮಾತ್ರೆಗಳಿಲ್ಲದೆ ನಮ್ಮ ಮನೆಯ ಆಹಾರದಿಂದಲೇ ಹೇಗೆ ಇದರಿಂದ ತಪ್ಪಿಸ್ಕೊಳ್ಬಹುದು ಎಂಬುದನ್ನು ಸರಳವಾಗಿ ತಿಳ್ಕೊಳ್ಳೋಣ. ಚಳಿಗಾಲ ಬಂದ ತಕ್ಷಣ ಬೆಳಿಗ್ಗೆ ಹಾಸಿಗೆಯಿಂದ ಎದ್ದೇಳೋಕೆ ಮನಸ್ಸಾಗಲ್ಲ. ದೇಹ ತುಂಬ ಆಯಾಸ, ಮಂಡಿ ನೋವು, ಕೈ ನೋವು, ಕೂದಲು ಹೆಚ್ಚು ಉದುರುತ್ತಿದೆ ಅನಿಸೋದು, ಮಕ್ಕಳಿಗೆ ಆಗಾಗ ಜ್ವರ ಶೀತ ಬರೋದು, ಇದೆಲ್ಲ ಚಳಿಯ ಕಾರಣ ಅಂತ ನಾವು ಸುಮ್ಮನೆ ಬಿಟ್ಬಿಡ್ತೀವಿ. ಆದರೆ ನಿಜವಾಗಿಯೂ ಇದಕ್ಕೆ ಕಾರಣ ಏನಂದರೆ ನಮ್ಮ ದೇಹದಲ್ಲಿನ ವಿಟಮಿನ್ನ ಕೊರತೆ. ಚಳಿಗಾಲದಲ್ಲಿ ನಮ್ಮ ದೇಹಕ್ಕೆ ಯಾವ ವಿಟಮಿನ್ ಕಡಿಮೆಯಾಗುತ್ತೆ, ಯಾಕೆ ಕಡಿಮೆಯಾಗುತ್ತೆ ಅಂತ ತಿಳ್ಕೊಳ್ಳೋದಾದರೆ, ಚಳಿಗಾಲದಲ್ಲಿ ನಮ್ಮ ಲೈಫ್ ಸ್ಟೈಲ್ ಸ್ವಲ್ಪ ಬದಲಾಗಿರುತ್ತೆ. ಸೂರ್ಯನ ಬೆಳಕು ಕಡಿಮೆ ಇರೋದ್ರಿಂದ ನಾವು ಹೊರಗೆ ಹೋಗೋದು ಕೂಡ ಕಡಿಮೆ. ಬೆಚ್ಚಗಿನ ಆಹಾರ ಅಂತ ಒಂದೇ ತರಹದ ತಿಂಡಿ ತಿನ್ನೋದು, ಹಣ್ಣು ತರಕಾರಿ ಕಡಿಮೆ ತಿನ್ನೋದು, ನೀರು ಕುಡಿಯೋದನ್ನು ಕೂಡ ಕಡಿಮೆ ಮಾಡಿರ್ತೀವಿ. ಈ ಸಣ್ಣ ಸಣ್ಣ ಬದಲಾವಣೆಗಳು ದೇಹದೊಳಗೆ ದೊಡ್ಡ ದೊಡ್ಡ ಪರಿಣಾಮವನ್ನೇ ತರುತ್ತೆ. ದೇಹಕ್ಕೆ ಬೇಕಾದ ವಿಟಮಿನ್ ಮತ್ತು ಖನಿಜಗಳು ಸರಿಯಾಗಿ ಸಿಗದೆ ಹೋದಾಗ ದೇಹ ನಿಧಾನವಾಗಿ ದುರ್ಬಲವಾಗ್ತಾ ಹೋಗುತ್ತೆ. ಇನ್ನು ಚಳಿಗಾಲದಲ್ಲಿ ಮೊದಲಿಗೆ ನಾವು ಮಾತಾಡಬೇಕಾಗಿರೋದು ವಿಟಮಿನ್ ಡಿ ಬಗ್ಗೆ. ನಮ್ಮ ದೇಹಕ್ಕೆ ವಿಟಮಿನ್ ಡಿ ಸಿಗೋದೇ ಸೂರ್ಯನ ಬೆಳಕಿನಿಂದ. ಆದರೆ ಚಳಿಗಾಲದಲ್ಲಿ ಏನಾಗುತ್ತೆ, ಸೂರ್ಯನ ಬೆಳಕು ಕಡಿಮೆ ಇರುತ್ತೆ ಮತ್ತು ನಾವು ಮನೆಯಿಂದ ಹೊರಗೆ ಹೋಗೋಕ್ಕೆ ಇಷ್ಟಪಡಲ್ಲ. ಹೊರಗೆ ಹೋದರೂ ಕೂಡ ಸ್ವೆಟರ್ ಹಾಕ್ಕೊಂಡೇ ಹೋಗ್ತೀವಿ. ಬೆಳಿಗ್ಗೆ ಸೂರ್ಯನ ಬೆಳಕನ್ನು ತಪ್ಪಿಸ್ಕೊಳ್ತೀವಿ. ಇದರ ಫಲಿತಾಂಶ ಏನಾಗುತ್ತೆ? ಮಂಡಿ ನೋವು, ಬೆನ್ನು ನೋವು, ಸುಸ್ತು, ಮೂಡ್ ಡೌನ್ ಆಗೋದು, ಇಮ್ಯುನಿಟಿ ಕಡಿಮೆ ಆಗೋದು, ಇವೆಲ್ಲ ಆಗುತ್ತೆ. ಇದಕ್ಕೆ ಪರಿಹಾರ ತುಂಬ ಸಿಂಪಲ್ ಆಗಿದೆ. ಪ್ರತಿದಿನ ಬೆಳಗ್ಗೆ 8:30ರಿಂದ 10:30 ಒಳಗಿನ ಬಿಸಿಲಲ್ಲಿ 15ರಿಂದ 20 ನಿಮಿಷ ಮುಖ, ಕೈ ಕಾಲುಗಳಿಗೆ ಸೂರ್ಯನ ಬೆಳಕು ಬೀಳುವಂತೆ ಮಾಡಿ. ಇದು ಒಂದು ಉಚಿತವಾದ ಮೆಡಿಸಿನ್. ಇನ್ನು ಚಳಿಗಾಲದಲ್ಲಿ ಇನ್ನೊಂದು ಸಮಸ್ಯೆ ಅಂದರೆ ತುಂಬ ಸೋಮಾರಿತನ ಆಗೋದು, ತಲೆ ಸುತ್ತಿ ಬರೋದು, ಕೈಕಾಲುಗಳಲ್ಲಿ ಚುಚ್ಚುವಂಥ ಫೀಲಿಂಗ್, ಕಾನ್ಸಂಟ್ರೇಷನ್ ಕಡಿಮೆ ಮುಂತಾದವು. ಇದಕ್ಕೆ ಕಾರಣ ಆಗಿರೋದು ವಿಟಮಿನ್ B12 ಕೊರತೆ. B12 ಕೊರತೆ ಆದರೆ ದೇಹಕ್ಕೆ ಎನರ್ಜಿ ಸಿಗೋದಿಲ್ಲ. ಇದು ಹೆಚ್ಚು ಕಂಡುಬರೋದು ವೆಜಿಟೇರಿಯನ್ಸ್ಗಳಲ್ಲಿ ಮತ್ತು ಇರ್ರೆಗ್ಯುಲರ್ ಈಟಿಂಗ್ ಹ್ಯಾಬಿಟ್ಸ್ ಇದ್ದವರಿಗೆ. ಇದಕ್ಕೆ ಪರಿಹಾರ ಮೊಟ್ಟೆ, ಹಾಲು, ಮೊಸರು, ಬೆಣ್ಣೆ, ಪನ್ನೀರ್ ಮುಂತಾದವು. ವೆಜಿಟೇರಿಯನ್ಸ್ಗಳಾಗಿದ್ದರೆ ಈ ಆಹಾರವನ್ನು ರೆಗ್ಯುಲರ್ ಆಗಿ ಸೇವಿಸಬೇಕು. ಚಳಿಗಾಲ ಅಂದ್ರೇ ಶೀತ, ಕೆಮ್ಮು, ಜ್ವರ. ಇದಕ್ಕೆ ಕಾರಣ ವಿಟಮಿನ್ ಸಿ ಕೊರತೆ. ವಿಟಮಿನ್ ಸಿ ನಮ್ಮ ಇಮ್ಯುನಿಟಿ ಶೀಲ್ಡ್. ಅದಿಲ್ಲ ಅಂದರೆ ಚಿಕ್ಕ ಶೀತ ಕೂಡ ದೊಡ್ಡ ಸಮಸ್ಯೆಯಾಗಿ ನಮ್ಮನ್ನು ಬಾಧಿಸುತ್ತೆ. ಇದಕ್ಕೆ ಪರಿಹಾರ ನಮ್ಮ ಮನೆಯಲ್ಲೇ ಇದೆ. ಲಿಂಬೆಹಣ್ಣು, ಕಿತ್ತಳೆ, ನೆಲ್ಲಿಕಾಯಿ, ಟೊಮೆಟೊ, ಇನ್ನೂ ಹಲವು. ಪ್ರತಿದಿನ ಒಂದಾದರೂ ವಿಟಮಿನ್ ಸಿ ಇರುವಂತಹ ಹಣ್ಣನ್ನು ಖಂಡಿತವಾಗಿಯೂ ತಿನ್ನಬೇಕು. ವಿಶೇಷವಾಗಿ ಮಹಿಳೆಯರಲ್ಲಿ ತುಂಬ ದಣಿವು, ತಲೆನೋವು, ಉಸಿರಾಟದ ತೊಂದರೆ, ಮುಖ ಬಿಳಿಚಿಕೊಳ್ಳುವುದು, ಇಂತಹ ಲಕ್ಷಣಗಳು ಕಾಣಿಸ್ತಿರುತ್ತೆ. ಇದು ಬರೋದು ಐರನ್ನ ಕೊರತೆಯಿಂದ. ಚಳಿಗಾಲದಲ್ಲಿ ಹಸಿರು ತರಕಾರಿಗಳು ಕಡಿಮೆ ತಿನ್ನೋದ್ರಿಂದ ಈ ಸಮಸ್ಯೆ ಹೆಚ್ಚಾಗುತ್ತೆ. ಇದಕ್ಕೆ ಪರಿಹಾರ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ರಾಗಿ, ಕಡಲೆಕಾಯಿ, ಬೆಲ್ಲ ಮುಂತಾದವು. ಐರನ್ ಆಹಾರದ ಜೊತೆ ಲಿಂಬೆಹಣ್ಣನ್ನು ಸೇರಿಸಿದರೆ ಅಬ್ಸಾರ್ಪ್ಷನ್ ಕೂಡ ಚೆನ್ನಾಗಿ ಆಗುತ್ತೆ. ನಾವು ನಮಗೆ ಗೊತ್ತಿಲ್ಲದೇನೆ ಕೆಲವು ಮಾಡೋ ತಪ್ಪುಗಳು ಏನಂದರೆ, ಸೂರ್ಯನ ಬೆಳಕನ್ನು ಅವಾಯ್ಡ್ ಮಾಡೋದು, ಹಣ್ಣು ತಿನ್ನೋದನ್ನು ಬಿಟ್ಟುಬಿಡೋದು, ತುಂಬ ಚಹಾ ಅಥವಾ ಕಾಫಿಯನ್ನು ಕುಡಿಯೋದು, ನೀರನ್ನು ಕಡಿಮೆ ಕುಡಿಯೋದು, ಒಂದೇ ತರಹದ ಆಹಾರ ಸೇವಿಸೋದು. ಈ ಸಣ್ಣ ಸಣ್ಣ ತಪ್ಪುಗಳು ದೇಹದ ದೊಡ್ಡ ದೊಡ್ಡ ಡಿಫಿಷಿಯನ್ಸಿಗೆ ಕಾರಣ ಆಗುತ್ತೆ. ಒಂದು ಸಿಂಪಲ್ ಡೈಲಿ ರುಟೀನನ್ನು ಅಳವಡಿಸ್ಕೊಂಡ್ರೆ ತುಂಬ ಒಳ್ಳೆಯದಾಗತ್ತೆ. ಬೆಳಿಗ್ಗೆ 15 ನಿಮಿಷ ಸೂರ್ಯನ ಬೆಳಕಲ್ಲಿ ನಿಲ್ಲೋದು, ಉಪಹಾರದಲ್ಲಿ ಹಾಲು, ಮೊಸರು ಇವುಗಳನ್ನು ಬಳಸೋದು, ಮಧ್ಯಾಹ್ನ ಒಂದು ಹಣ್ಣು ತಿನ್ನೋದು, ಊಟದ ಜೊತೆ ಹಸಿರು ತರಕಾರಿಯನ್ನು ಸೇವಿಸೋದು, ಸಮಯಕ್ಕೆ ಸರಿಯಾಗಿ ಊಟ ಮಾಡೋದು, ದಿನಕ್ಕೆ ಸಾಕಷ್ಟು ನೀರನ್ನು ಕುಡಿಯೋದು, ಇವುಗಳನ್ನು ಫಾಲೋ ಮಾಡಿದರೆ ಚಳಿಗಾಲದ ವಿಟಮಿನ್ ಕೊರತೆ ತುಂಬ ಮಟ್ಟಿಗೆ ತಪ್ಪಿಸಬಹುದು. ಚಳಿಗಾಲ ಅನ್ನೋದು ಶತ್ರು ಅಲ್ಲ. ನಾವು ನಮ್ಮ ದೇಹವನ್ನು ಅರ್ಥ ಮಾಡಿಕೊಳ್ಳದೆ ಇರುವುದೇ ಒಂದು ದೊಡ್ಡ ಸಮಸ್ಯೆ.
ದೇಹದ ಆರೋಗ್ಯದ ಜೊತೆಗೆ ಚರ್ಮದ ಕಾಳಜಿಯನ್ನು ವಹಿಸಬೇಕು. ಸರಿಯಾದ ಆಹಾರ, ಸ್ವಲ್ಪ ಸೂರ್ಯನ ಬೆಳಕು, ಇಷ್ಟೇ ಸಾಕು ನಾವು ಆರೋಗ್ಯವಾಗಿರಲು. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.